ಬಂದಾಗಿಂದ ನಮ್ಮವ್ವ ಹಿಂಗ ಗದ್ದಕ್ಕೆ ಕೈ ಕಟ್ಕೊಂಡು ಕುಂತ್ಬಿಟ್ಟ. ಮಾತಾಡ್ಸಿದ್ರು ಮಾತಾಡುವಳು. ಮನ್ಸಿಗೆ ಭಾಳ ಬೇಸರ ಆಗಿದ್ದಂಗೆ ಐತಿ. ಇಲ್ಲ ನಮ್ಮ ಅಪ್ಪಂದ ಇದೆಲ್ಲ ಸುಮ್ಮನೆ ಯಾವ್ದಾರ ಬೇರೆ ಊರಿಗಾರ ಕರ್ಕೊಂಡು ಹೋಗಿ ಏನೋ ಒಟ್ಟು ತೋರಿಸ್ಕೊಂಡು ಬಂದಿದ್ರ ಆಗಿತ್ತಾಗ ಸುಮ್ಮನೆ ಬಡ ಬಡ ಹೋದ. ಆ ಸಿನ್ನೋರಿಗೆ ಏನೋ ತಿನ್ನಿಸ್ಕೊಂಡು ಏನೋ ಒಂದು ಸೀರೆ ಕೈಯಾಗಿಟ್ಟು ಕರ್ಕೊಂಬಂದ್ಬಿಟ್ಟೆ. ಆಕೆಗೆ ನೋಡಿದ್ರೆ ಇಷ್ಟು ಬೇಜಾರಾಗ್ಬಿಟ್ಟೈತಿ. ಮಗಳ ಏನ್ ಮಾಡ್ತೀವ? ಅಪ್ಪ ಅಲ್ಲೋಡಲ್ಲ ಅವನ್ನ. ಹೌದಲ್ಲ, ಯಾಕೆ ಹಿಂಗ್ ಕುಂತಾಳಕಿ? ಇನ್ನ ಸಿಟ್ಟು ಹೋಗಿಲ್ಲ ನಾಕಿದೆ? ಅಲ್ಲಪ್ಪ ಬೇಜಾರಾಗ್ಲಾರ್ದ ಇನ್ನೇನ್ ಮಾಡತ್ತೇಳ? ಅಲ್ಲ ನಿನಗೆ ಒಂದು ಚೂರರ ಬುದ್ಧಿ ಐತಾ ನಿನಗ? ಅಲ್ಲ ಯಾವ್ದಾರ ಒಂದು ಸತ್ಮುತ್ಲು ಒಂದು ಚಲೋದು ಯಾವ್ದೋ ಒಂದು ದೇವಸ್ಥಾನ ಏನೋ ಒಂದು ಒಳ್ಳೇದು ಇದಕ್ಕೆ ಕರ್ಕೊಂಡು ಹೋಗಿದ್ರಿ ಹೆಂಗೋ ಹೊರಗೆ ಕರ್ಕೊಂಡು ಹೋಗಿ ಬಂದು ಎಲ್ಲ ನೋಡ್ಕೊಂಡು ಬಂದಿದ್ರ ಅವಾಗ ಒಂಚೂರು ಅಷ್ಟ್ರ ಈಗಿದ್ದಷ್ಟು ಬೇಜಾರು ಇರ್ತಿದ್ದಿಲ್ಲ. ಈಗ ನೋಡು ಏನು ಕಾಟಿಗಳಿಂದ ಸಿನ್ನೂರ್ಗೆ ಏನು ದೊಡ್ಡ ಆಗತ್ತೆ ಅಷ್ಟೇ. ಹಿಂಗೆ ಯಾರು ಸುತ್ತಿ ಏನು ನಡ್ಕೊಂತವ್ರು ಸಿನ್ನೂರು ಮುಟ್ಬೋದು ಅನ್ನೋ ಲೆಕ್ಕಕ್ಕೆ ಐತೆ ಅಂತ ನೀನೇನು ದೊಡ್ಡ ಟ್ರೈನ ಕರ್ಕೊಂಡು ಇಳಿಸಿ ಆಮೇಲೆ ಮತ್ತೆ ವಾಪಸ್ ಏನು ಮಾಡಿದ್ರಿ? ಅಲ್ಲೊಂದು ಏನೋ ಕೊಡ್ಸಿದೆ ತಿನ್ಸಿದೆ ಕರ್ಕೊಂಡ್ಬಂದು ಮನೆ ಬಿಟ್ಬಿಟ್ಟು. ಈಕಿ ತನ್ನಗಿಂತ ಹೆಚ್ಚಿಂದು ಗೆಳತಿಯರು ಬಂದು ಅವಮಾನ ಮಾಡಿ ಹೋದ್ರು. ಅದು ಭಾಳ ಮನ್ಸಿ ಬ್ಯಾಸರಿಗೆ ಗೊತ್ತಾನ. ಅವ್ರ ಗಂಟ್ರು ಅವರಿಗೆ ಕೆಟ್ಟ ಅಸಹ್ಯ ಮಾಡಕತ್ತಾರಂತ. ಏನ್ ದೊಡ್ಡ ನಿಮ್ ಗೆಳತಿ ಲಕ್ಷ್ಮಕ್ಕ ಏನ ಚಂದಪ್ಪನ ಮೇಲೆ ಹೋಗಿ ಹಂಗ ಹಿಂಗ ಅಂತಂದು ಏನೇನೋ ಹೇಳಿದ್ರಿ. ಮತ್ತೆ ಚಂದಪ್ಪನ ಮೇಲೆ ಇದಾನ ಸಿನ್ನೂರು ಚಂದಪ್ಪ ಅಂತಂದು ಗೊತ್ತಿಲ್ಲ ಬಿಡು ಚಂದಪ್ಪನ ಮೇಲೆ ಹೋಗೋದು ಇದಾನ ಅಂತ ಹೇಳಿ ಅವ್ರು ಏನೇನೋ ಜಗ್ಗಿ ಬಾಯಿ ಬಂದಂಗ ಏನೇನೋ ಮಾತಾಡಿ ಅಸಹ್ಯ ಮಾಡತ್ತಿದ್ರಂತ. ಏನ ಲಕ್ಷ್ಮಕ್ಕ ನೀನ್ ನಂಬ್ಕೊಂಡು ನಾವು ನಮ್ಮ ಗಂಡ್ರ ಮುಂದೆ ಏನೇನೋ ದೊಡ್ಡ ದೊಡ್ಡ ಏನೇನೋ ಹೇಳ್ಕೊಂಡಿದ್ವಿ. ನೋಡಿದ್ರೆ ನೀ ಹಿಂಗ ಅಸಹ್ಯ ಮಾಡ್ಬಿಟ್ಟು ನಮ್ಮ ಗಂಡ್ರ ನಮ್ಗೆ ಅಸಹ್ಯ ಮಾಡಾಕತ್ತಾರ ಏನ್ ಬಿಡವ ಇದು ಅಂತಂದು ಏನೇನೋ ಮಾತಾಡಿ ಚುಚ್ಚಿ ಮಾತಾಡಿ ಹೋದ್ರು. ಅದಕ್ಕಾಗಿ ಇನ್ನ ಸಂಕಟ ಆಗತೈತಿ. ನೀ ಮಾಡೇ ತಪ್ಪು ಬಿಡಪ್ಪ. ಹೇಳಾರಾಗ ಹೇಳ್ಬೇಕಿಲ್ಲ ಕರ್ಕೊಂಡು ಹೋಗ ಮುಂದೆ ಲಾಸ್ಟಿಗೆ. ಇಲ್ಲಾಂದ್ರೆ ಇಲ್ಲ ಹಿಂಗೈತೆ ಅಂತ ಬಿಡಿಸ್ಬಿಡ್ಬೇಕೈತೆ ಮುಲಾದಿಲ್ದಂಗೆ. ಬೇಡ ಹೋಗ್ಬಾರ್ದು ಅಂತ ಸಿಟ್ಟಾಗಿ ಒಂಚೂರು ಬೇಡ ಅಂತ ಹೇಳಿದ್ರೆ ಆಗಿತ್ತು. ನೋಡಿ ಈಗ ಹಿಂಗೆ ಅಸಹ್ಯ ಮಾಡಿದೆ ಆಕೆ ಮತ್ತೆ ಈಗ ನೋಡಿ ಹಿಂಗೆ ಕುಂಟ. ಅಲ್ಲವಾ ನೀನ ನೋಡ್ತಿಲ್ಲ ಯಾ ನಮ್ಗೆ ಗಂಟು ಬಿದ್ದಾವ ಒಂದು ಮಾತು ಹೇಳಿದ್ರೆ ತಿಳ್ಕೊಳ್ಳಿಲ್ಲ. ಹಿಂಗಂತ ಹೇಳಿದ್ರೆ ತಿಳ್ಕೊಳ್ಳಿಲ್ಲ. ಬಿಡಿಸಿ ಹೇಳಿದ ಅಲ್ಲಿಗೆ ಬಾಯ್ ಬಿಟ್ಟು ಅಂದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ. ಮತ್ತೆ ನಾ ಏನ್ ಮಾಡ್ಲಿ? ಮತ್ತೆ ತಾನಲ್ದನ ತನ್ನ ಗೆಳತಿಯರು ಅವ್ರ ಗಂಟನ್ನು ಸಜ್ಜು ಮಾಡ್ಕೊಂಡ್ಲು. ಅಲ್ಲ ನೀ ಹೇಳ್ದಂಗ ಬೇರೆ ಊರಿಗೆ ಹೋಗ್ಬೇಕು ಹಂಗ ಹಿಂಗ ಅಂತಿದವ. ಖರ್ಚು ಯಾರು ಸ್ವಲ್ಪ ಮಂದಿ ಆಗ್ತೀವನು ಅವರು ಏನೋ ಕೊಡು ಅಷ್ಟು ಖರ್ಚು ಕೊಡಂಗ ಅದಾರನೋ ಕೊಡ್ತಾರನ. ಈಗ 4 ಮಂದಿ ಕರ್ಕೊಂಡು ಊರಿಗೆ ಹೋಗಿರ್ತೀವಿ ಅಂದ ಮೇಲೆ ಅಲ್ಲಿ ಊಟದ ಖರ್ಚು ಉಳ್ಕೊಳ್ಳೋ ಖರ್ಚು ಸ್ವಲ್ಪ ಆಗುತ್ತಾನ. ಏನ್ ಬಸ್ ಚಾರ್ಜ್ ಕೊಡ್ಬಲ್ರು ಅಬ್ಬಾಬಾ ಅಂದ್ರ ಅವರು ಉಳ್ಕದ್ ಮತ್ತೆ ನಿಂತ ಬಟ್ಟೆಕಿಲ್ಲ ಅವ್ರನ್ನ ಕರ್ಕೊಂಡು ಹೋಗಿವಿ ಅವ್ರ ಕೈಗೆ ಇರ್ತಾವನ್ನ ನಮ್ಮನ್ನ ನಂಬ್ಕೊಂಡ್ ಬಂದಿರ್ತಾರ. ನಾವು ಅವ್ರ ಆಗು ಹೋಗು ಎಲ್ಲ ನೋಡ್ಕೋಬೇಕಾಗತ್ತೆ. ಮತ್ತೆ ಇದೆಲ್ಲ ವಿಚಾರ ಮಾಡ್ಬೇಕಲ್ಲವ. ನಿಮ್ಮೋ ಬರೀ ಹಿಂಗ ಅಂತಾಳ ಅಂದ್ರೆ ಆಗ್ಬೇಕಲ್ಲ. ಏನ್ ಮತ್ತೀಗ ನಿಮ್ಮ ಅಣ್ಣಾರಿಬ್ರು ಹೋಗ್ಯಾರಲ್ಲವ ಅವ್ರಿಗೆ ಎಷ್ಟು ಖರ್ಚು ಅಂತ ಗೊತ್ತ? ಈಗ ಇಬ್ರು ತಾಲಾಗ 1 ಲಕ್ಷ ರೂಪಾಯಿ ಹೋಗ್ಯಾರ. ಮತ್ತೆ ಅಲ್ಲಿ ತನಕ ಮತ್ತೆ ಹೋಗ ಬರೋ ಚಾರ್ಜ್ ಆಗುತ್ತೆ. ಅಲ್ಲಿ ಊಟದ ಖರ್ಚು ಉಳ್ಕೊಳ್ಳೋ ಖರ್ಚು ಏನು ತುಸ ಆಗತ್ತಾನೆ. ವಿಚಾರ ಮಾಡಿ ನಾವು ಎಲ್ಲ ಹೋದ್ವು ಅಂದ್ರೆ ಹೆಂಗಾಗತ್ತೆ? ಅದಕ್ಕೆ ನಾ ಹಿಂಗ ಅಂತ ಹೇಳಿದ್ನವ. ಹೋಗ್ಬಿಡು ಹೆಂಗ ಒಂದ್ ಸಮಾಧಾನ ಮಾಡ್ತೀನಿ. ನೋಡ್ ಮಾಡಿ ಏನಾರ ಸಮಾಧಾನ ಮಾಡಿ. ಏನು ಆಕೇನು ಈ ಸದ್ಯಕ್ಕೆ ಸಮಾಧಾನ ಆಗಲ್ಲ. 1 ವಾರ ಒಪ್ಪತ್ತು ಕೈ ಬಿಟ್ಬಿಡು. ತಾನ ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಆಮೇಲೆ ನಿಧಾನಕ ಮರಿತಾ. ಆಯ್ತು ಸಮಾಧಾನ ಮಾಡಕ್ಕೆ ಪ್ರಯತ್ನ ಅಂತೂ ಮಾಡ್ತೀನಿ. ಲಕ್ಷ್ಮಿ 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 ಯಾಕೆ ನನ್ನ ಮ್ಯಾಗ ಸಿಟ್ಟೇನ? ಅಲ್ಲ ನೀ ಸಿಟ್ಟು ಮಾಡ್ಕೋದ್ರಾಗ ಅರ್ಥ ಐತಿ. ಆದ್ರೆ ವಿಚಾರ ಮಾಡು ಒಂಚೂರು. ನಾ ಮಾಡಿದ್ದ ಕರೆ ಅಂತಿದಿ. ಒಂಚೂರು ವಿಚಾರ ಮಾಡುವಲ್ಲವಾ ನೀನು? ಅವ ಅಪ್ಪನ ಮಾತು ಕೇಳವ ಒಟ್ಟು. ಅಲ್ಲ ನಿನಗೆ ಒಳ್ಳೇದಕ್ಕೆ ಹೇಳ್ಯಾನೆ. ಅಲ್ಲ ನಿನಗೆ ಬೇಕಿದ್ರೆ ನೀವು ಇಬ್ರು ಗಂಡ ಹೆಂಡತಿ ಮತ್ತೆ ಯಾವ್ದಾರ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ರಿ. ಅದಕ್ಕೆ ಏನು ಅನ್ನಲ್ಲ. ನೀನು ಎಲ್ಲರೂ ಅಣ್ಣವ್ರು ಹೋಗೋ ಮುಂದೆ ಅವ್ರಿಗೆ ಅಡ್ಡ ಮಾಡತ್ತಿದ್ದಲ್ಲ ಅದು ತಪ್ಪು. ಅವ್ರು ಹೊಸ್ತಾಗಿ ಮದುವೆ ಆಗ್ಯಾರ ಅವ್ರು ಹೋಗ್ಲಿ ಬಿಡು. ನಾವು ಯಾಕೆ ಅವ್ರ ಖುಷಿಗೆ ಅಡ್ಡ ಆಗ್ಬೇಕು? ಈಗ ನೀನು ನಿನ್ನ ಅಪ್ಪನ ಕರ್ಕೊಂಡು ಹೋಗಲ್ಲ ಬ್ಯಾಡ ಅಂತಾರೆ ಯಾರು? ಅವ ಒಂಚೂರು ಅರ್ಥ ಮಾಡ್ಕೊ. ಅವು ಅಪ್ಪ ಹೇಳೋದು ಒಂಚೂರು ನಿನ್ ಗೆಳತಿಯರು ಏನೋ ಅಂತಂದು ಹಂಗೆ ಮಾಡ್ಬೇಡ. ನೀನೀಗ ವಿಚಾರ ಮಾಡು. ನಿನ್ ಗೆಳತಿಯರು ಎಲ್ಲ ಏನು ರೊಕ್ಕ ಜಿಗ್ಗಿ ತಂದಿದ್ರ ಪಾಪ ಅವ್ರಿಗೆ ನಿಂತು ಬಿಟ್ಟಿಕ್ಕಿಲ್ಲ ನೀನು ಸಜ್ಜು ಮಾಡಿಸ್ಬಿಟ್ಟು ಇದ್ದಟ್ಟು ಮನೆ ತಂದಿರ್ತಾರ. ಏನಂದ್ರೆ ಅಪ್ಪನ ನಂಬ್ಕೊಂಡಿರ್ತಾರೆ ಗೌಡ್ರದಾರ ಬಿಡು ಎಲ್ಲ ನೋಡ್ಕೊಂತಾರ ಅನ್ಕೊಂಡಿರ್ತಾರೆ. ಮತ್ತೆ ಅಪ್ಪಗೂ ಅಷ್ಟು ರೊಕ್ಕ ಬೇಕಲ್ಲ. ಒಮ್ಮದ ಮಕ್ಳಿಗೆ ಅಂದ್ರೆ ಈಗ ನೋಡು ಅಲ್ಲಿ ಕಳ್ಸಿದ್ದು ಅವ್ರ ಖರ್ಚು ಮತ್ತೆ ಇಷ್ಟು ಮಂದಿ ಖರ್ಚು ಅಂದ್ರೆ ಭಾಳ ಆಕಿತ್ತಲ್ಲ. ಅದಕ್ಕೆ ಹಂಗೆ ವಿಚಾರ ಮಾಡ್ಯಾನ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕೈ ಕೊಟ್ಟು ರೊಕ್ಕ ಮಾಡ್ಕೊಂಡು ಮತ್ತೆ ವಾಪಸ್ ನಿಮ್ಮನ್ನ ಕರ್ಕೊಂಡು ಹೋಗ್ಕಂತಗೋ ಅಪ್ಪ. ನೋಡುವ ನೀನು ಹೇಳಿದಿ ನಾನು ಹೇಳಿದ್ನಿ ಒಟ್ಟು ಎಲ್ಲೆಲ್ಲೂ ಒಪ್ಪಬಲ್ಲು. ಇರ್ಲಿ ತಡಿಯಪ್ಪ ಸ್ವಲ್ಪ ದಿವಸ ನೋಡೋಣ ಸಮಾಧಾನ ಆಗ್ತಾತಾನ. ರೀ ಏನ ಅಲ್ಲೊಟ್ಟು ಸಾಲ ಕೇಳ್ಬರಕ್ಕ ಅಂತ ಹೋಗಿದ್ರಲ್ಲ ಏನಾತು? ಯಾರು ಕೊಡ್ವಲ್ರು ಸಾಲನ? ಅಲ್ಲ ನಾ ಹೋಗಿ ಒಂದು ಗುಡಿ ಪೂಜಾರಿ. ನನಗೆ ಏನು ಆಸ್ತಿ ಎಲ್ಲ ಸ್ವಂತದ್ದಲ್ಲ. ಅವರು ನನಗೆ ಈ ಪೂಜೆ ಮಾಡಕ್ಕದೀನಿ. ನಾನು ಅದ್ರಾಗ ಇನ್ಕಮ್ ತಗೊಳ್ಳಿ ರೊಕ್ಕ ಕೂಲಿ ಕೊಡ್ತಾರಲ್ಲ ತಿಂಗಳ ಪಗಾರ ಬದಲಿ ನನಗೆ ದುಡ್ಕೊಂತೀನಿ ಹೆಚ್ಚ ಕಮ್ಮಿನೋ ಅಂತ ನನಗೆ ಬಿಟ್ಟಿದ್ದದು. ಅದ್ರ ಮ್ಯಾಗ ಸಾಲ ಮಾಡೋಕ್ಕೂ ಇಲ್ಲ. ನಂದೇನು ಸ್ವಂತ ಮನಿನ ಇದು? ಅಯ್ಯೋ ಇದು ಗುಡಿಯಾರು ಕೊಟ್ಟಿದ್ದಲ್ಲನ. ಹಂಗೆ ಈಗ ನಾ ದುಡ್ದು ಎಷ್ಟೈತಿ ಏನೋ ಒಟ್ಟು ಆಟ ಇಟ್ಟು ಉಳಿಸಿದ್ದಂದ್ರೆ ಏನೋ ಆಕಿಗೆ ಒಂದು ತೊಲಿ ಆಕಿಗೆಲ್ಲ ಹುಡುಕಿ ಕೇಳೋದಲ್ಲ ಅದನ್ನಾರ ಒಂದು ತೊಲಿ ಬಂಗಾರ ನಾ ಕೊಡ್ಬಲ್ಲೆ. ಬೇಕಿದ್ರೆ ಅರ್ಬಿ ಅಂಚಡಿ ಕೊಡ್ಬೋದು. ಈಗ ಸ್ಕೂಟರು ವಾಚು ಅವು ಅಂತಾರೆ ಅದೆಲ್ಲ ಆಗ್ಲಾರ್ದು ಮಾತು. ಅದಕ್ಕೆ ಏನು ಮಾಡಲಿ ಅಂತ ನನಗೆ ಸಾಕಾಗ್ಬಿಟ್ಟೆ. ತಲೆನೋವು ಬಂದ್ಬಿಟ್ಟೆ ನಾನು ವಿಚಾರ ಮಾಡಿ 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 ಮಾಡಿ. ಹಂಗಂತೀರ? ಮತ್ತೆ ಈಗ ಮುಂದೆ ಏನ್ರಿ ದಾರಿ? ಮುಂದೇನು ದಾರಿ? ಅದೇ ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಆಕಿನೇನಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಕೈಯಾಗಿದ್ದ ಬಂಗಾರ ಅದಿಷ್ಟು ರೊಕ್ಕ ಕೊಡ್ತೀನಿ. ಇಲ್ಲಿ ಏನಾರ ನೀವು ಎಲ್ಲಾರ ತಾಳಿ ಕಟ್ಕೋರಿ ಏನಾರ ಮಾಡಿರ್ತೀನಿ ಕಳಿಸಿ ಬರ್ತೀನಿ. ಇನ್ನೇನು ಮಾಡತ್ತ? ಇಲ್ಲಿ ಬರ್ಬರ್ತಾ ದಿನ ಕಳ್ದಂಗೆಲ್ಲ ಆಕಿ ಹೊಟ್ಟೆ ಮುಂದಕ್ಕೆ ಬರುತ್ತೆ. ಮಂದಿಗೆ ಪ್ರಶ್ನೆ ಉತ್ತರ ನಾವು ಕೊಡ್ಬೇಕು. ಅದಕ್ಕೆ ಬಡ ಬಡ ಹೋಗಿ ಅವ್ರು ಮದುವೆ ಮಾಡ್ಕೊಂಡು ಏನಾರು ಮಾಡ್ಕೊಳ್ಳಿ ಬಿಟ್ಟು ಬರ್ತೀನಿ. ಅಲ್ರಿ ಏನೋ ಆಕಳಕರ ದನಗಳನ್ನ ಹೋಗಿ ಹೊಡಕ್ ಬರುತ್ತೆ ಅನ್ನೋರ್ ಗತೆ ಮಾತಾಡ್ತಿರಲ್ಲ. ಅಲ್ರಿ ನಮ್ಮ ಮಗಳ್ರಿ ಈಕಿ
ನನಗೆ ಎಷ್ಟು ಕಳ್ಳದ ಅನ್ಸತೈತಿ, ಏನೋ ಒಂದು ಹಿಂಗ ದಬ್ಬಂತ ಬಂತಲ್ಲ ಪರಿಸ್ಥಿತಿ ಅಂತೇಳಿ. ನಿಮಗೆ ಅನಿಸ್ವಲ್ತ? ಅನ್ಸುತ್ತ ಅನ್ಸಕತ್ತೈತಿ ಕಳ್ಳು ಹೊಟ್ಟೆಗ. ಆದ್ರೆ ಏನ್ ಮಾಡ್ಲಿ, ಅಂತದ್ ಮಾಡ್ಕೊಂಡಾಳಲ್ಲ, ಅದ ಒಳ್ಳೆ ರೀತಿಯಿಂದ ಆಗಿದ್ರ ನನ್ನ ಯೋಗ್ಯತೆಗೆ ತಕ್ಕಂಗ ಕೊಡೋಷ್ಟು. ಆದ್ರೆ ಚಲೋ ಹುಡುಗನ ನೋಡ್ತಿದ್ದೆ ನಾನು ದುಡ್ಕೊಂಡು ತಿನ್ನತ್ನಾದ್ರೂ ಚಿಂತಿದ್ದಿಲ್ಲ. ಚಲೋ ಒಂದ್ ಒಳ್ಳೆ ಹುಡುಗ ಮದ್ವಿ ಮಾಡ್ಬೇಕು ಅನ್ನೋದಿತ್ತು ನನ್ನ ತಲೆಯಾಗ. ಆದ್ರೆ ಹಿಂಗ್ ಮಾಡ್ಕೊಂಡ್ ಕೂತ್ಲು. ನನಗೆ ಒಂದ್ ಕಡೆ ಮಗಳದು ಹಿಂಗ ಅಂತ ಸಂಕಟ ಆಗತ್ತಾ, ಒಂದ್ ಕಡೆ ಸಿಟ್ಟು ಬರತೈತಿ, ಮರ್ಯಾದಿನೂ ಐತಿ. ಅದಕ್ಕೆ ಮರ್ಯಾದೆ ಬೆಲೆ ಕೊಡ್ಬೇಕಲ್ಲ, ಆ ಮರ್ಯಾದೆ ಸಲುವಾಗಿ ಎಲ್ಲ ನುಂಗಕತ್ತೀನಿ. ನೀನಾದ್ರ ಅತ್ತು ಎಲ್ಲ ಹೊರಗೆ ಹಾಕಕತ್ತಿ ದುಃಖನ. ನನಗೆ ಅದನ್ನೂ ಇಲ್ಲ. ಗಂಡಸು ಹತ್ರ ಮರ್ಯಾದಿರಲ್ಲ, ಅದಕ್ಕೆ ಅಳವಲ್ಲೆ. ಆದ್ರೆ ಹೊಟ್ಟೆಯಾಗ ದಿಗ್ಗಿ ಸಂಕಟ ಐತಿ. ಏನ್ ಮಾಡಕ್ಕಾಗತ್ತೆ ಈಗ? ಬಡಬಡಾಕಿ ನಿನ್ ಮಗಳನ್ನ ಸಜ್ಜಾಗನ್ ಇರೋಬರ ಅರಿಬಿ ಪರಿಬಿ ಎಲ್ಲ ಒಂದು ಬ್ಯಾಗ್ನಾಗ ಇಟ್ಕೋ ಅನ್ನ. ಅದು ಹೋಗಿ ಹೇಳಿ ಬಂದೀನಿ, ಒಂದು ತೊಲಿ ಚೈನನ್ನ ಅದನ್ನ ತಗೊಂಡು ಒಂದಿಟ್ಟು ರೊಕ್ಕ ಕೊಟ್ಟು ಬಂದ್ಬಿಡ್ತೀನಿ. ರೆಡಿ ಆಗನ್, ಅಲ್ಲಿ ಅವ್ರು ಹೆಂಗಾರ ಮದುವೆ ಮಾಡ್ಕೊಳ್ರಕ್ಕ ಹೇಳಿ ಬಂದ್ಬಿಡ್ತೀನಿ. ಅಲ್ಲ ರೀ, ಇರೋ ಒಬ್ಬ ಮಗಳನ್ನ ಮದುವೆನೂ ಕಣ್ತುಂಬ ನೋಡೋವಾಗಿಲ್ಲ. ಏನೇನೋ ಕನಸ್ಕೊಂಡಿದ್ದೆ, ನನ್ನ ಮಗಳ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಂದು. ಅಲ್ಲ, ಒಂದು 4 ಅಕ್ಕಿ ಕಳಕ್ಕೆ ತಲೆ ಮೇಲೆ ಹಾಕ ಭಾಗ್ಯನೂ ನಮಗಿಲ್ದಂಗೆ ಆತಲ್ರಿ. ನೋಡು, ಅತ್ತು ಏನು ಪ್ರಯೋಜನ ಇಲ್ಲ, ಅಳಬೇಡ. ನಮ್ಮ ಮನೆ ಬರ್ದಾಗ ಹಿಂಗೈತೆ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ? ಬಿಡು ಹೋಲಿ. ನಾನು ಇಬ್ಬರೇ ಇನ್ಮೇಲೆ ಒಂದು ಗಂಡು ಹುಟ್ಟಿದ್ರೆ ಇರ್ತಿತ್ತ. ಹೆಣ್ಣು ಹೇಳ್ಕೊಂಡಿವಿ, ಏನು ಮಾಡೋಕ್ಕಾಗತ್ತೆ? ಇನ್ನೊಬ್ಬರ ಮನೆಗೆ ಯಾವತ್ತಾದ್ರೂ ಹೋಗೋಕ್ಕೆ ಹೇಳಕ್ಕಿ. ಬೇರೆ ಯಾರಿಗಾದ್ರೂ ಮದುವೆ ಮಾಡಿಕೊಟ್ಟಿದ್ರು, ಇಲ್ಲಾದರೂ ನಾನು ಕೊಟ್ಟಿದ್ರು ಹೋಗಿರ್ಲಿಲ್ಲ. ಅದಂಗೆ ಅವ್ರ ಮನೆಗೆ ಹೊಂಟ ಅಂತ ತಿಳ್ಕೊಬೇಕಷ್ಟೆ. ಸರಿ, ಆಕೆ ಸಜ್ಜಾಗನ್ನ ನಾ ಹಿಂಗೂ ಅಂಗಡಿಗೆ ಹೋಗಿ ತೊಗೊಂಬರ್ತೇನೆ. ಅವ್ವ, ಅಳಬೇಡವ್ವ. ನೀನು ಅಪ್ಪ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿನಿ. ನಾ ಭಾಳ ದೊಡ್ಡ ತಪ್ಪು ಮಾಡೀನಿ, ಕ್ಷಮಿಸ್ಲಾರ್ದಂಥದ್ದು. ಆಮೇಲೆ ನನ್ನ ಜೀವನ ನಾನೇ ಕಲ್ಲು ಹಾಕ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ಟಿನವ್ವ. ಇದಕ್ಕೆ ಯಾರು ಹೊಣೆ ಅಲ್ಲ, ನಾನಾ ಹೊಣೆ. ಯಾಕೆ ಹೇಳ್ತೀರಿ? ನಿಮಗೂ ಸಂಕಟಕ್ಕೆ ಗುರಿ ಮಾಡಿದ್ನಿ, ನಾನು ಸಂಕಟ ಅನ್ಭವಿಸಕತ್ತೀನಿ. ನನ್ನ ಹಣೆ ಬರ್ದಂಗೆ ಇದ್ದಂಗೆ ಆಗತ್ತೆ. ಆತವ, ನಾನು ಬಡ ನಾನು ಏನದು ಅರ್ಬಿ ಇಟ್ಕೋತೀನಿ ಒಂದು ಬ್ಯಾಗ್ನಾಗ. ಅಪ್ಪ ಬರಲಿ, ಹೋಗ್ಬಿಡ್ತೀನಿ. ಅಲ್ಲಿ ಹೆಂಗೋ ಕಷ್ಟನೋ ಸುಖನೋ ಏನೋ ಜೀವನ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ಅಪ್ಪನ ಮರ್ಯಾದೆ ಈಗಾಗಲೇ ಅರ್ಧ ತೆಗ್ದೀನಿ. ಇಲ್ಲೇ ಇದ್ದು ಇನ್ನೂ ಅರ್ಧ ತೆಗಿಯಕ್ಕೆ ನನಗೆ ಇಷ್ಟ ಇಲ್ಲ. ಸಾಧ್ಯ ಆದ್ರೆ ಬದುಕಿರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ವಾಪಸ್ ಇಲ್ಲಿ ಬಂದು ನಾನು ಅಪ್ಪನ ಮರ್ಯಾದೆ ತೆಗಿಯಲ್ಲವ. ನಾನು ಇದನ್ನಾದ್ರೂ ನನ್ನ ಮಗಳು ಆಗಿ ಹುಟ್ಟಿದ್ದಕ್ಕೆ ಅದನ್ನಾದ್ರೂ ಒಂದು ಅಪ್ಪಗೆ ಬೆಲೆ ಕೊಟ್ಟು ಅದನ್ನಾದ್ರೂ ಉಳಿಸ್ತೀನವ. ನನ್ನ ನಂಬ್ರಿ. ನಿನಗೂ ಭಾಳ ಕಷ್ಟ ಕೊಟ್ಟೆ. ಎತ್ತ ಮಗಳ ಬಗ್ಗೆ ಎಷ್ಟು ಕನಸು ಕಂಡಿರ್ತಿ, ಆ ಕನಸನ್ನ ನಾನೆಲ್ಲ ಹಾಳು ಮಾಡೀನಿ. ಬೇಡ ನನ್ನಂತ ಪಾಪಿಗೆ ನೀನು ಹತ್ಕೊಂಡಿರಿ ಯಾಕೆ ಮಾಡ್ತಿದ್ದೆ? ಸರಿ, ನಾನು ಅರ್ಬಿ ಇಟ್ಕೋತೀನಿ. ಅಲ್ಲ ಮಗಳ, ನೀನೇನಿಷ್ಟು ಸುಲಭವಾಗಿ ಅಂದು ಹೋಗಿದಿ. ನಾವು ನೆಮ್ಮದಿಲಿಂತ ಇರ್ತೀವಿ. ಅಲ್ಲಿ ನನ್ನ ಮಗಳು ಹೆಂಗದಳ, ಏನೋ ಉಣ್ಲ ತಿನ್ಲ ಅಂತ ಕಟ್ಟಗಾಟ್ಟಿದಾಳ ಅಂತ ಗಂಡ ಹಂಗಂತ. ನನ್ನ ಮಗಳು ಎಂಥ ಸುಖದಿಂದ ಬೆಳೆದ ಹುಡುಗಿ, ಅಂತ ಒಂದೂರು ಮನೆ ಜಾತಿ ಅಲ್ಲ, ಗುಮಾನ ಅಲ್ಲ, ಏನಲ್ಲ. ಇಂಥ ಒಂದ್ರ ಮನೆಯಾಗ ಕಟಕರ ಕೈಯಾಗ ಗಿಳಿ ಕೊಟ್ಟು ಬಂದಂಗೆ ಆಗತ್ತಲ್ಲ ಅಂತ ನಮ್ಗೆ ಎಷ್ಟು ಹೊಟ್ಟೆ ಸಂಕಟ ಆಗತೈತಿ. ಬಿಟ್ಟು ಬಂದು ನಾವಿಲ್ಲಿ ನೆಮ್ಮದಿಲಿಂತ ಹೆಂಗಿರ್ತೀವಿ ಅನ್ನೋದು ವಿಚಾರ ಮಾಡುವಲ್ಲ ಮಗಳ. ನಾವು ನೆಮ್ಮದಿಲಿಂತ ಇರೋಕ್ಕಾಗತ್ತೆ? ನಾವು ಇರೋ ಒಬ್ಬ ಮಗಳನ್ನ ಹಿಂಗೆ ಬಿಡೋಕ್ಕಂದ್ರೆ ಹೆಂಗೆ ಒಪ್ಪಕ್ಕೆ ಮನಸ್ಸು ಒಪ್ಪಲ್ತವ. ಅವ ಒಪ್ಲಿ ಬಿಡ್ಲಿ, ಏನಾದರೂ ಈ ನಿರ್ಧಾರ ಅಂತ ನಾನು ತೊಗೊಂಡಿನಿ. ಆಗಲಿ, ನಾನು ಇಟ್ಕೋತೀನಿ. ಹಬ್ಬನ ಕೂಲಿ ಹೋಗ್ತೀನಿ ನಾನು. ಹಡ ತಾಯಿಗೆ ಗೊತ್ತಿರುತ್ತೆ ಕಳ್ಳಿನ ನೋವು ಏನು ಸಂಕಟ ಅಂತ. ಯಾರಿಗೂ ಅರ್ಥ ಆಗಲ್ಲ. ನನ್ನ ಸಂಕಟ ನನಗೆ ಮಾತ್ರ ಗೊತ್ತು, ಅಪ್ಪಗೂ ಗೊತ್ತಾಗಲ್ಲ, ಮಗಳಿಗೆ ಗೊತ್ತಾಗಲ್ಲ. ಎಲ್ಲ ತಾಯಂದ್ರಿಗೆ ಮಕ್ಕಳು ಬಿಟ್ಟರೆ ಗೊತ್ತಾಗತ್ತಲ್ಲ, ಅವ್ರ ನೋವು ಏನಂತ ಅವ್ರಿಗೆ ಗೊತ್ತಿರುತ್ತೆ. ಕರಿಯವ್ವ, ಮನೆಗೆ ಯಾರದಾರೋ? ನಿನ್ ಗಂಡದನೋ, ನಿಮ್ಮ ಮಾವದನೋ, ನಿಮ್ಮ ಅತ್ತೆದಾರೋ? ಕರಿ. ರಮೇಶ, ಓಹೋ ನೀವಾ? ನಾ ಯಾರ ಅಂತ ಮಾಡಿದ್ದೆ. ಏನು ಗಂಟು ಮುಟ್ಟಿ ಸಮೇತ ಬಂದು ಹೇಳ್ಬಿಟ್ಟಿದಿ? ನೀನಾ? ಏನಿಲ್ಲಪ್ಪ, ಅದನ್ನ ನಾ ಹೇಳ್ತೀನಿ ನೋಡಪ್ಪ. ಈಗ ನಿನ್ನ ಮಗ ಆಯ್ತು, ಮಗಳು ನಿನ್ನ ಒಂದು ಕೂಸನ್ನ ಹೊಟ್ಟೆಗೆ ಇಟ್ಕೊಂಡ ನನ್ನ ಮಗಳು. ಮತ್ತೀಗ ನೀನ ತಾಳಿ ಕಟ್ಬೇಕು, ನೀನ ಮದುವೆ ಮಾಡ್ಕೋಬೇಕು, ನಿನ್ನ ಜೀವನಕ್ಕೆ ಹಾಕಿ ಮ್ಯಾಗ ಅದಕ್ಕೆ ಬಿಟ್ಟು ಹೋಗಕ್ಕಂತ ಬಂದಿದ್ದೆ. ಅಯ್ಯ, ಬಿಟ್ಟು ಹೋಗ್ಬೇಕಂದ್ರೆ ನಾ ಹಾಕಿನಲ್ಲ ಕಂಡೀಷನ್, ಅವೆಲ್ಲ ಹೂ ಅಂದ್ರೆ ಮಾತ್ರ ನನ್ನ ಮನೆಗೆ ಸೊಸೆ ಅಂತ ತುಂಬ್ಕೋತೀನಿ. ಇಲ್ಲ ಅಂದ್ರೆ ಇಲ್ಲ. ನನ್ನ ಮಗಳಿಗೆ ಏನು ಕಮ್ಮಿ ಆಗೈತ್ರಿ? ಬೇಕಾದಂಗ ಕನ್ಯೆಗಳು ಕ್ಯೂ ನಿಂತಾರ ಕೊಡಾಕ. ನೋಡ್ರಿ ಅಮ್ಮರ, ನನಗೆ ಜಗಾಡಕ್ಕೆ ಇಷ್ಟ ಇಲ್ಲ. ಜಗಾಡಕ್ಕಂತ ನಾನು ಇಲ್ಲಿ ಬಂದಿಲ್ಲ. ನೀವು ಕಂಡೀಷನ್ ಏನು ಹಾಕಿರಲ್ರಿ, ನಾ ಹೇಳಿದ್ದೆ ನನ್ನ ಯೋಗ್ಯತೆಗೆ ಏನಾಗುತ್ತೆ ಅಷ್ಟು ಮಾತ್ರ ನಾ ಕೊಡಬಲ್ಲೆ, ಅದಕ್ಕಿಂತ ಹೆಚ್ಚು ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ. ನೋಡ್ರಿ, ನನಗೆ ಇದ್ದದ ರೊಕ್ಕ ಸಾಲನೂ ಕೇಳಕ್ ಹೋದ ಅಲ್ಲಿಗೆ. ನನಗೆ ಗುಡಿ ಪೂಜಾರಿ ಅದೀನಿ, ನನಗೆ ಯಾರು ಸಾಲ ಕೊಡ್ತಾರಿ? ಹಂಗಾಗಿ ನನಗೆ ಸಾಲನೂ ಹುಟ್ಲಿಲ್ಲ. ನಾವು ಏನೋ ಆಟ 10 ರೂಪಾಯಿ ಹಿಂಗೆ ತೆಗೆದು ಇಟ್ಕೊಂಡು ಜೀವನ ಮಾಡಿದ್ವಲ್ಲ, ಅದು ಉಳಿದನ್ನ ಒಂದು ತೊಲಿ ಚೈನ ಮಾಡ್ಸ್ಕೊಂಡ್ ಬಂದಿನ್ರಿ. ಆಮೇಲೆ ಅರಿಬಿ ಅಂಚಡಿಗೆ ಅಂತ ಒಂದಿಷ್ಟು ರೊಕ್ಕ ಕೊಟ್ಟು ಹೋಗ್ತೀನಿ ಅಷ್ಟೇ. ಅದನ್ನ ಬಿಟ್ಟರೆ ನನ್ನಿಂದ ಆಗಲ್ಲ. ಮದುವಿನ ಈಕಿ ನಾನು ಇಲ್ಲಿ ಬಿಟ್ಟು ಹೋಗಿರ್ತೀನಿ. ನೀವು ಮನ್ಯಾಗಾರ ತಾಳಿ ಕಟ್ಕೋರಿ, ಗುಡಿಯಾಗಾರ ಕಟ್ಕೋರಿ, ಇಲ್ಲ ನಿಮ್ಗೆ ಕಲ್ಯಾಣ ಮಂಟಪದಾಗ ಹೋಗಿ ದೊಡ್ಡ ಆಡಂಬರದ ಮಾಡ್ಕೋಬೇಕಂದ್ರೆ ಹಂಗೂ ಮಾಡ್ಕೋರಿ, ನಿಮ್ಮ ಇಷ್ಟ. ಅದಕ್ಕೆ ಕೊಟ್ಟು ಈಕಿನ ಬಿಟ್ಟು ಹೋಗೋಣ ಅಂತ ಬಂದೀನ್ರಿ. ತಗೋರಿ, ಇಲ್ಲ ಐತ್ ನೋಡ್ರಿ, ಇದು 1 ತೊಲಿ ಚೈನ. ಆಮೇಲೆ ನನ್ನಂತೆ ಕಿರೋ ಇಷ್ಟ ರೊಕ್ಕ ತಗೋರಿ. ಅಯ್ಯ, ಒಳ್ಳೆ ಗಟ್ಟುಳಾರ ಬಿಡ್ರಿ. ಏನೋ 4 ರೂಪಾಯಿ ಇದು 1 ತೊಲಿ ಚೈನ ಕೊಟ್ಬಿಟ್ರೆ ಹೆಂಗ್ ಸಾಧ್ಯ? ಆಗಲ್ ಬಿಡ್ರಿ. ನನ್ನ ಮಗಗ ಸ್ಕೂಟರ್ ತಂದು ವಾಚ್ ತಂದು ಕೊಟ್ರೆ ಆಗತ್ತಾ? ಇಲ್ಲ ಅಂದ್ರೆ ಇಲ್ಲ ನೋಡ್ರಿ, ಇಷ್ಟ ತನಕ ನಾನು ಭಾಳ ಸಮಾಧಾನದಿಂದ ಏನೋ ಒಂದು ದುಡುಕಿ ಇಬ್ರು ನಿರ್ಧಾರ ಮಾಡಿರೋ ಒಂದು ವಿಚಾರಕ್ಕೆ ಇದನ್ನ ಮತ್ತೆ ದೊಡ್ಡದು ಮಾಡೋದು ಬೇಡ ಅಂತ ಸುಮ್ಮನದೀನಿ. ನೀವು ಇಷ್ಟು ಕಂಡೀಷನ್ ಹಾಕಿ ನೀವು ಇದನ್ನೆಲ್ಲ ಮಾಡಕತ್ರ ನಾನೇನು ಸುಮ್ಮನೆ ಕುಂದ್ರ ಮಗನ ಅಲ್ಲ. ನನಗೂ ದೇವರೆಲ್ಲ ಕೊಟ್ಟನ, ಸಿಟ್ಟು ರೋಷ ಎಲ್ಲ ಕೊಟ್ಟನ. ಮೊದಲೇ ನನ್ನ ಮಗಳಿಗೆ ಅನ್ಯಾಯ ಆಗೈತಿಲಿ. ಮತ್ತೆ ನೀವು ಇದನ್ನೆಲ್ಲ ಮಾಡಕತ್ರ ನಾ ಏನಲ್ಲಿ ಸೀದಾ ನನ್ನ ಮಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದ್ರ ಮ್ಯಾಗ ರೇಪ್ ಕೇಸ್ ಹಾಕ್ತೀನಿ. ಹಿಂಗೆ ನನ್ನ ಮಗಳನ್ನ ಬಲಾತ್ಕಾರ ಮಾಡಿ ಹಿಂಗೆ ಇದನ್ನ ಮಾಡ್ಯಾನ ಅಂತ ಹೇಳ್ತೀನಿ. ಮತ್ತೆ ಅಷ್ಟಕ್ಕೆ ಸಾಲದನ ನಾನು ಏನೋ ಮದುವೆ ಮಾಡ್ಕೊಡೋಣ ಅಂತ ಹೋದ್ರೆ ವರದಕ್ಷಿಣೆ ಕೇಳ್ತಾರ ಅಂತಂದು ವರದಕ್ಷಿಣೆ ಕೇಸ್ ಹಾಕ್ತೀನಿ. ಇಲ್ಲಾಬಾರ್ದು ಕೇಸ್ ಹಾಕ್ತೀನಿ. ನಿನ್ನ ಮಗ ಜೈಲ್ ಬಿಟ್ಟು ಜೀವನ ಪರ್ಯಂತ ಹೊರಗೆ ಬಂದಿರ್ಬಾರ್ದು ಹಂಗೆ ಮಾಡ್ಬಿಡ್ತೀನಿ. ಮತ್ತೆ ಇರ್ಲಿ ಅಂತ ನೀನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಕ್ ಬಂದ್ರೆ ಜಾಸ್ತಿ ಏನ ಮಾಡ್ರೆ ನಾ ಮಾಡೋದೇ ಇದನ್ನ ತಗೊಂಡ್ರೆ
ಒಳ್ಳೇದು. ಇಲ್ಲ ನಾನು ಹಿಂಗಂದ್ರೆ ನಾನು ಹಂಗೆ ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ತಂಗಿದ್ರೆ. ಇವ ಸ್ವಲ್ಪ ಸುಮ್ಮನೆ ಇರ್ತಿಲ್ಲ, ನಿಂಗೆ ಗೊತ್ತಿಲ್ಲ ಅವೆಲ್ಲ ಇದಾದ್ರೆ ನಾಳೆ ಮತ್ತೆ ನನ್ನ ಜೀವನ ಹಾಳಾಗುತ್ತೆ. ಏನೀಗ ಕೊಟ್ರಲ್ಲ ಇಸ್ಕೋ ಸುಮ್ಮನೆ. ನಿನಗೆ ಗೊತ್ತಾಗಲ್ಲ, ನಾ ಹೇಳ್ತೀನಿ ಆಮೇಲೆ. ಆಯ್ತು ತಗೋರಿ, ನನ್ನ ಮಗನ ಹೇಳಕತ್ತ ನನ್ನ ನಾನೇನು ಮಾಡೋಕ್ಕಾಗತ್ತೆ. ಆಯ್ತು ಇಲ್ಲಿ ತಗೋರಿ, ನಮ್ಮ ಅವ್ರಿಗೆ ಹೇಳಿವಿ, ಆಯ್ತು ತಗೋರಿ. ಆಕಿನ ಇಲ್ಲಿ ಬಿಟ್ಟೋರಿ, ನಾವು ಆಮೇಲೆ ಒಂದು ಚಲೋ ದಿವಸ ನೋಡಿ ಚಲೋ ಒಂದು ಗುಡಿಯಾಗ ಒಂದು ತಾಳಿ ಕಟ್ಟೋದು ಇಟ್ಕೊಂತೀವಿ ತಗೋರಿ. ಆತವ ಮಗಳ, ಇವತ್ತಿಗೆ ನಿನ್ನ ಋಣ ತೀರ್ತವ. ಸರಿ, ಇನ್ಮ್ಯಾಗ ಅತ್ತಿ ಗಂಡನ ಎಲ್ಲ ನಿನಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊ. ಏನೋ ಒಂದು ನಿರ್ಧಾರ ಮಾಡಿಬಿಟ್ಟು ನಾವು ಚಲೋ ಹೊರ ಹುಡುಕೋಕು ಏನೇನೋ ಭಾಳ ಕನ್ಸ್ಕೊಂಡಿದ್ವಿ. ಆದ್ರೆ ನಿನ್ನ ಜೀವನ ಹಿಂಗೆ ಹಾಳು ಮಾಡ್ಕೋತಿ ಅಂತ ನಾವು ಅನ್ಕೊಂಡಿರ್ಲಿಲ್ಲವ. ಏನು ಮಾಡೋಕ್ಕಾಗತ್ತೆ, ನಮ್ಮ ಕೈ ಮೀರಿ ಹೋಗ್ತೈತಿ. ಸರಿ, ಇವ್ರ ಕೊಟ್ಟಾಗ ಚಂದಾಗಿರು. ಅತ್ತಿನ ತಾಯಿ ಅಂತ ತಿಳ್ಕೊ, ಮಾವನ ಅಪ್ಪ ಅಂತ ತಿಳ್ಕೊ. ಗಂಡ ಹೇಳ್ದಂಗೆ ಚಂದ ಕೇಳ್ಕೊಂಡಿರು. ಸಂಸಾರದ ಗುಟ್ಟ ಒಳಗಿಟ್ಕೊಂಡು ಆಗಿದ್ದೆಲ್ಲ ಮರೆತು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚಂದಾಗಿರು. ಅಯ್ಯ ಬಣ್ಣಗಿತ್ತಿ ನೋಡು, ನನ್ನ ಮಗನ ಮಳೆ ಮಾಡ್ಕೊಂಡ್ಲು, ಈಗ ಹೊಟ್ಟೆ ತುಂಬಿಸ್ಕೊಂಡು ನಿಂತ್ಲು. ಅಪ್ಪ ಸಣ್ಣ ಹುಡ್ರ ಹತ್ತರ್ಗತ್ತೆ ಹೇಳ್ತಾಳ, ಬಂದಿಯಲ್ಲ ಇಲ್ಲಿ ಮಾಳೆ ಮಾಡ್ತೀನಿ ಅಂತೇಳಿ ಮತ್ತೆ ಹೇಳ್ತಿದಿ. ಬಾ ಬಾ ಒಳ ಬಾ, ಕಸ ಹೊಡಿ ಬಾ, ಬಾಂಡೆ ತಿಕ್ಕ, ಅರ್ಬಿ ಹೋಗ್ಯವು. ಮತ್ತೆ ನಿನ್ ಗಂಡಗ ಅಡಿಗೆ ಏನು ಮಾಡ್ತೀನಿ ನೋಡು, ಮಧ್ಯಾಹ್ನ ಅಡಿಗೆ ಮಾಡು. ಏನ ಮಕ್ಕ ಹಂಗ್ಯಾಕೆ ನೋಡ್ಕೊಂತ ನಿಂತಿದ್ದೆ? ತಾಳಿ ಕಟ್ಟಿದ್ರೆ ಗಂಡಲ್ಲ, ಈಗಲ್ಲ ಏನಿಲ್ಲ, ಗಂಡ ಐತಿ ಸಂಬಂಧನ ನಡೆದ ಬಿಡುತ್ತಲ್ಲ, ಇನ್ನೇನೈತಿ ಗಂಡನ ಅಂತ ಹೇಳ್ತೀನಿ ನಾನು. ತಾಳಿ ಕಟ್ಟದ ಹೋಗಿ ಎಲ್ಲಾರ ಕೇಳ್ಕೊಂಡ್ ಬರ್ತೀನಿ, ಚಲೋ ದಿವಸ ಐತೆ ಅಂತ. ಗುಡಿ ಗುಣ ಹತ್ರಕ್ಕೂ ಹೋಗಂಗಿಲ್ಲ, ಅಲ್ಲೆಲ್ಲಿ ಮರೆ ತಕೊಂಡು ನಮ್ಮ ಮನ್ಯಾಗ ತಾಳಿ ಕಟ್ಟಿಸಿ ಜೈ ಅಂದ್ಬಿಡ್ತೀನಿ. ಏನೋ ಒಂದು ಮಾಡ್ಕೋರಿ, ಆದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಮ್ದೇ ನಡಿಬೇಕು. ನೀ ಏನಾರ ನನ್ನ ಮಗಗ ಇಲ್ಲ ಬರ್ತಲಿ ತುಂಬಿ ಏನಾರ ಹೊಸವು ಈಗಿನ ಕಾಲದ್ದು ಏನ ಹಂಗ ಹಿಂಗಂತಂದು ಮನಿ ಬೇರೆ ಮಾಡೋದು ಏನಾರ ಉಪಾಯ ಅಂತ ನನ್ನ ಮಗಂತೆಲ್ಲ ತುಂಬಿದಿ, ನಾನು ಮಾತ್ರ ನೀನು ನನ್ನ ಇನ್ನೊಂದು ಮಕ್ಕ ನೋಡಿಲ್ಲ, ಇನ್ನು ಮುಂದೆ ಗೊತ್ತಾಗತ್ತಾ? ಹೋಗೋಗಿ ನಾನೇ ಕೇಳಕೋಲಿ. ನಾನಿಲ್ಲಿ ನಿಮ್ಮ ಮುಂದೆ ನಿಂತೀನಿ ಒಟ್ಟ. ಹಂಗಲ್ವೇ ಯವ್ವ, ಆಕಿನ ಒಳಗೆ ಕರ್ಕೊಂಬರಕಂತಂದು ಬಾ ಇರ್ಲಿ ಬಾ ಸಮಾಧಾನ ಮಾಡಿ ಕರ್ಕೊಂಬರಂತ ಹೊಂಟಿದ್ದೆ. ನೋಡಪ್ಪ, ಇವತ್ತ ಹೇಳಕತ್ತೀನಿ, ನಿನ್ ಹೆಂಡತಿ ಬಂದಾಳ ಅಂತ ಏನಾರ ನೀನು ನಿನ್ ಹೆಂಡತಿ ಮಾತು ಕೇಳ್ಕೊಂಡು ನನಗೇನಾರ ಹರಮೆ ಗುರ್ಮೆ ಮಾತಾಡಕತ್ತಿ, ನಾ ಮಾತ್ರ ನಾನು ಮತ್ತೆ ಸುಮ್ಮನೆ ಇರಕ್ಕೆಲ್ಲ ಗೊತ್ತಿಲ್ಲ. ನಾ ಹೇಳ್ದಂಗ ನಡಿಬೇಕಿ ಮನ್ಯಾಗ, ನಿಂದು ಆತು ನಿನ್ ಹೆಂಡತಿಗೂ ಆತು. ನಿನ್ ಹೆಂಡತಿದ ಏನಾರ ಮನೆ ನಡ್ಸಕ್ ಬಂದಿ ನೋಡು, ಮತ್ತೆ ಅಲ್ಲ ನಿನ್ ಗೊತ್ತಿಲ್ಲ ನಾ ಹೇಳ್ದ ಕೇಳ್ಬೇಕಂತೇಳಿ. ಯವ್ವ ಯಾವತ್ತರ ನೀನ್ ಮಾತಿಗೆ ನಾನು ಮೀರಿ ನೀ ಹೇಳ್ದ ಕೇಳ್ತೀನಲ್ವೇ, ಮುಂದೂ ಹಂಗ ಆತ್ ಬಿಡು, ನೀ ಹೇಳ್ದಂಗ ಇರ್ತೀನಿ. ಕರ್ಕೊಂಡು ಒಳ ನಡಿ, ಆಕಿನ ಕುಂದ್ರಿಸಿ ಇಲ್ಲ ಬಾರ್ದು ಮಾತಾಡ್ಕೊಂತ ಹಲ್ಕಿಸ್ಕೊಂತ ಕುಂದ್ರಬೇಡ. ಆಕಿಗೆ ಕೆಲಸ ಮಾಡಕ್ ಹೇಳಿನಿ, ಕೆಲಸ ಮಾಡನ್ನ. ತಿನ್ನಕ ಅದಕ್ಕ ಅಲ್ಲ, ಇಲ್ಲಿ ಸೊಸೆ ಬಂದಾಳ, ಏನ್ ನಡಿತೀನಿ, ಜೀವನ ಮಾಡ್ತೀನಿ, ಗಣ ಮನೆ ಬಾಳೆ ಮಾಡ್ತೀನಿ, ಗಣ ಕೊಟ್ಟಿಗಿರ್ತೀನಿ ಅಂತ ಬಂದಾಳಲ್ಲ, ಮಾಡನ್ ಬಾಳೆನ ಹೋಗ ಎಲ್ಲ ಬಡ ಬಡ ಮನೆ ಕೆಲಸ ಮಾಡಿ.